ಇವತ್ತು ಬೆಳಗ್ಗೆನೇ ಎದ್ಬಿಟ್ಟಿದ್ದೆ 5:30ಗೆ. ಏನು ಇವತ್ತು ಇಷ್ಟು ಬೇಗ ಎದ್ಬಿಟ್ಟಿದ್ದೀನಿ ಅಂತ ಶಾಕ್ ಆಗಬೇಡಿ. ಅದಕ್ಕೊಂದು ರೀಸನ್ ಇದೆ. ಯಾಕಂದ್ರೆ ಇವತ್ತು ಬೆಳಗ್ಗೆನೇ ಫಸ್ಟ್ ಶಿಫ್ಟ್ ಹೋಗ್ತಾ ಇದ್ದೆ ನಾನು ಕೆಲಸಕ್ಕೆ. 7 ಗಂಟೆಗೆಲ್ಲ ಹೋಗಬೇಕಾಗಿತ್ತು. ನಾನು ಬೇಗ ಬೇಗ ಎದ್ದು ರೆಡಿಯಾಗಿ ಗಾಡಿ ತಗೊಂಡು ಕೆಲಸದ ಕಡೆ ಹೋದೆ. ಇವತ್ತು ನಾಷ್ಟನೂ ಇಲ್ಲ, ಲಂಚು ಇಲ್ಲ, ಎಲ್ಲ ಅಲ್ಲೇ ಮಾಡ್ಕೋಬೇಕು. ಯಾಕಂದ್ರೆ ಅಷ್ಟೊತ್ತಿಗೆ ಯಾರು ಎದ್ದು ಮಾಡಲ್ಲ, ಪಾಪ ಅವರು ಮಲಗಿರ್ತಾರೆ. ಅದಕ್ಕೋಸ್ಕರ ನಾನು ಗಾಡಿ ಹಾಕೊಂಡು 6 ಗಂಟೆಗೆಲ್ಲ ಹೋಗ್ತಾ ಇದ್ದೆ. ನೋಡಿ ನಮ್ಮೂರ ವ್ಯೂ ಹೆಂಗಿದೆ ಗಾಡಿಲಿ ಹೋಗಬೇಕಾದ್ರೆ. ಯಾವ ಊಟಿಗಿಂತ ಏನು ಕಡಿಮೆ ಇಲ್ಲ, ಅಷ್ಟು ಸಖತ್ತಾಗಿತ್ತು. ಆ ಲೈಟಿಂಗ್ಸು, ಆ ಸೂರ್ಯ ಬೆಳಕು ಬರ್ತಾ ಇದ್ದಿದ್ದು ಸಖತ್ತಾಗಿ ಕಾಣಿಸ್ತು ನಮ್ಮೂರಿಂದ ನೋಡಿ ಹೋಗಬೇಕಾದ್ರೆ. ಬಟ್ ಬೆಳಗ್ಗೆನೇ ಸಿಕ್ಕಾಪಟ್ಟೆ ಚಳಿ ಆಯ್ತಾ ಇತ್ತು. ಆ ಚಳಿಲಿ ನಡ್ಕೊಂಡು ಹಂಗೆ ಗಾಡಿ ಹಾಕೊಂಡು ಕಂಪ್ನಿ ಕಡೆ ಹೋದೆ. ಹೋಗೋಷ್ಟರಲ್ಲಿ ಕರೆಕ್ಟಾಗಿ 7 ಗಂಟೆ ಆಗಿತ್ತು. ಹಂಗೆ ಕಂಪ್ನಿ ಒಳಗಡೆ ಹೋಗಿ ನಾಷ್ಟ ಮಾಡ್ಕೊಂಡು ಎಂಟ್ರಿ ಆದೆ ಬಯೋಮೆಟ್ರಿಕ್ ಕೊಟ್ಟು. ಅದಾದ್ಮೇಲೆ ಸಾಯಂಕಾಲ ಬರೋಷ್ಟಲ್ಲೇ 3:30 ಆಗಿತ್ತು. ಯಾಕಂದ್ರೆ ಫಸ್ಟ್ ಶಿಫ್ಟ್ ಬಂದಿದ್ದಲ್ಲ, ಸೊ ಅದಕ್ಕೋಸ್ಕರ ಇವತ್ತು ಬೇಗನೆ ಬಂದೆ. 3:30ಗೆಲ್ಲ ಔಟ್ ಇರುತ್ತೆ ಫಸ್ಟ್ ಶಿಫ್ಟ್ಗೆ. ಸೊ ಹಂಗೆ ಮುಗಿಸ್ಕೊಂಡು ಮನೆ ಕಡೆ ಬಂದೆ. ಬೇಗ ಬೇಗ ರೆಡಿಯಾಗಿ ಮತ್ತೆ ಬಸ್ ಹತ್ತಿದೆ. ಯಾಕಂದ್ರೆ ಇವತ್ತು ಊರಿಗೆ ಹೋಗಬೇಕಾಗಿತ್ತು ನಾನು ನಮ್ಮ ಅಜ್ಜಿಯವರಿಗೆ. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಬೇಗ ಇದ್ದು ಫಸ್ಟ್ ಶಿಫ್ಟ್ ಹೋಗಿದ್ದೆ. ಬಸ್ ಹತ್ಕೊಂಡು ಹೋದಾಗ ನಮಗೆ ಗೊತ್ತಿರೋ ಡ್ರೈವರ್ ಅಣ್ಣ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದು. ನಾನು ನನ್ನ ತಂಗಿ ಇಬ್ಬರು ಹೋಗಿದ್ದು. KR ಪುರಂ ಸ್ಟಾರ್ಟ್ ಆಗಿದ ತಕ್ಷಣ ಅದ್ರ ಜೊತೆ ಟ್ರಾಫಿಕ್ ಸ್ಟಾರ್ಟ್ ಆಯಿತು. 5:30ಗೆ ಹತ್ತಿದ ಗಾಡಿ ಮಾರ್ಕೆಟ್ಗೆ ಹೋಗೋಷ್ಟಲ್ಲೇ 8:30 ಆಗಿತ್ತು. ಪಾಪ ಎಣ್ಣ ಹೇಳಿದ್ರು ಮೆಟ್ರೋದಲ್ಲಿ ಹೋಗ್ಬಿಡು 1 ಅವರ್ ಸೇವ್ ಆಗುತ್ತೆ ಅಂತ. ಬಟ್ ಆ ಕಡೆ ಬಸ್ಸಲ್ಲಿ ರಶ್ ಇರುತ್ತೆ ಅಂತ ನಾನೇನು ಮಾಡಿದೆ, ಮಾರ್ಕೆಟಲ್ಲಿ ಖಾಲಿ ಬಸ್ ಹತ್ಕೋಣ ಅಂತ ಹೋದೆ. ಮಾರ್ಕೆಟ್ಗೆ ಹೋಗಿ ರೀಚ್ ಆಗೋಷ್ಟಲ್ಲೇ 8:30 ಆಗಿತ್ತು. ಆ ಎಣ್ಣ ನಾನು ಇಲ್ಲೇ ಹೇಳ್ಕೊತೀನಿ ಅಂದರೆ ಬೇಡ ಬಾ, ನಿಮ್ಮ ಬಸ್ ಬರೋ ಹತ್ರನೇ ತಗೊಂಡೋಗಿ ನಿಲ್ಲಿಸ್ತೀನಿ ಅಂತ ಡೈರೆಕ್ಟ್ BMTC ಬಸ್ ಸ್ಟಾಪ್ ಹತ್ರನೇ ತಗೊಂಡೋಗಿ ಇಳಿಸಿದ್ರು. ಪಾಪ ಅವರು ಮಾದೇವಣ್ಣ ಅಂತ ತುಂಬ ಒಳ್ಳೆ ವ್ಯಕ್ತಿ ಅವರು. ಅದಾದ್ಮೇಲೆ ಹೋಗಿ ಬಸ್ ಸ್ಟಾಪಲ್ಲಿ ಹೋಗಿ ಬಸ್ ನೋಡಿದ್ರೆ ಅಲ್ಲಿ ಒಂದು ಬಸ್ ತೋರಿಸ್ತಲ್ಲ. ನಾನು ಹೋಗಬೇಕಾಗಿದ್ದು 228 ಬಸ್ಸೇ ತೋರಿಸ್ತಲ್ಲ. ಹಂಗೆ TC ಕಡೆ ಹೋಗಿ ಅವ್ರನ್ನ ಕೇಳಿದೆ, ಸರ್ ಯಾವ ಬಸ್ ಬರುತ್ತೆ ಅಂತ. ಅವ್ರು ಹೇಳಿದ್ ನೋಡಿದ್ರೆ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ, ಯಾವುದು ಬಸ್ ಬರ್ತಾ ಇಲ್ಲ, ಹಂಗೆ ತಿರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಶಾಕ್ ಕೊಟ್ಟರು. ಅದಾದ್ಮೇಲೆ ಹಂಗೆ ವೆಯ್ಟ್ ಮಾಡ್ತಾ ಇದ್ದೆ. ಒಂದು 30 ಮಿನಿಟ್ಸ್ ಆದ್ಮೇಲೆ ಒಂದು ಬಸ್ ಬಂತು 228 ಅಂತ. ಆ ಬಸ್ ಹತ್ಕೊಂಡು ಮನೆ ಕಡೆ ಬರೋಷ್ಟಲ್ಲೇ 11:30 ಆಗಿತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.